ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಏನು ಮಾಡ್ತಾ ಇದ್ದೀನಿ ಇವತ್ತು, ಯಾವ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಅದನ್ನೇ ಸ್ನೇಹಿತರೆ, ಜವಳಿಕಾಯಿ ಪಲ್ಯನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು 2-3 ಥರ ಮಾಡ್ಬೋದು. ಅದರಲ್ಲಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕಡಿಮೆ ಒಂದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಬೋದು. ತುಂಬ ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಚಪಾತಿಗೆ ಮಾಡಿದ್ದೆ. ಬನ್ನಿ ನೋಡೋಣ. ಅದಕ್ಕಾಗಿ ಜವಳಿಕಾಯಿಯನ್ನು ನಾನು ಕೈಯಲ್ಲಿನೇ ಸೋಸ್ಕೊಂಡಿದ್ದೀನಿ. ಅಂದರೆ ನಾರನ್ನೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ಯಾವ್ಯಾವ ಅಳತೆ ಬೇಕೋ ಆ ಅಳತೆ ಮುರ್ಕೊಂಡಿದ್ದೀನಿ. ಅಂದರೆ ಕಟರಲ್ಲೇನು ಕಟ್ ಮಾಡಿಲ್ಲ. ಕಟರಲ್ಲಿ ಕಟ್ ಮಾಡಿದರೆ ಒಂದೇ ಸೈಜಲ್ಲಿ ಬರುತ್ತೆ. ಆದರೆ ನಾನು ನೋಡಿ ಕೈಯಲ್ಲಿ ಕಟ್ ಮಾಡಿರುವಂಥ ಜವಳಿಕಾಯಿ ಅರ್ಧ ಕೆಜಿ ಇದೆ. ಇದನ್ನು ನಾನು ಒಂದು ಸ್ವಲ್ಪನೇ ತೊಳ್ಕೊಂಡು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ನಾನು ಕುಕ್ಕರಲ್ಲೇ ಉರಿತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನು, ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ನಾನು ಉರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಈ ರೀತಿ ಹುರಿದು ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಪಲ್ಯ. ಹಾಗೆ ಮಾಡೋದಕ್ಕೂ ಈ ರೀತಿ ಹುರಿದು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಹುರಿದು ಬಿಟ್ಟು ಮಾಡಿ ನೋಡಿ. ಈಗ ಹುರಿದಿದ್ದಾಗಿದೆ. ಅದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಹೆಸ್ರು ಕಾಳನ್ನು ಸೇರಿಸಿದ್ದೀನಿ. ನಾನು ಒಣ ಹೆಸ್ರು ಕಾಳನ್ನು ಸೇರಿಸಿದ್ದೀನಿ. ಬೇಕಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಒಂದು ವಿಷಲನ್ನು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸಿದ್ದೀನಿ. ನಾನು ನೋಡಿ, ಒಂದು ವಿಷಲ್ ಆದಮೇಲೆ ಈ ರೀತಿಯಲ್ಲಿ ಚೆನ್ನಾಗಿ ಬೆಂದಿದೆ. ನಾವು ಜವಳಿಕಾಯಿಯನ್ನು ಹುರಿದು ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಮಾಡಿದರೆ ಒಂದು ರೀತಿ ಜವಳಿಕಾಯಿದು ಒಂದು ರೀತಿ ಹಸಿ ಹಸಿ ವಾಸನೆ ಇರುತ್ತೆ. ಆದರೆ ಈ ರೀತಿ ಹುರಿದು ಮಾಡಿದಾಗ ವಾಸನೆ ಇರೋದಿಲ್ಲ, ಹಸಿ ಹಸಿ ಸ್ಮೆಲ್ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೋಸ್ಕರನೇ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟೇಸ್ಟು ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೆಯದು. ನಾರಿನ ಅಂಶ ಇದರಲ್ಲಿ ಹೇರಳವಾಗಿರುವುದರಿಂದ ತುಂಬ ಒಳ್ಳೆಯದು ಡೈಜೆಷನಿಗೆ, ಅದಕ್ಕೆಲ್ಲನೂ. ನೋಡಿ, ಇದು ಕರಿಬೇವು, ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ಕರಿಬೇವು. ನಾನು ಡೈಲಿ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ತೊಗೊಂಬಂದಿರ್ತೀನಿ. ಇದಾಗೋ ತನಕ ಹಾಕ್ತೀನಿ, ಮತ್ತು ಖಾಲಿ ಆದಮೇಲೆ ಹೋಗಿ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನಮ್ಮ ಮನೆ ಮುಂದೆನೇ ಇದೆ ಅಲ್ವಾ. ನಾನು ವೀಡಿಯೋದಲ್ಲೂ ಶೇರ್ ಮಾಡಿದ್ದೆ ನಾನು ಕರಿಬೇವಿನ ಗಿಡವನ್ನು. ಒಂದು ಕರಿಬೇವಿನ ಒಂದು ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ಸಾಸಿವೆ ಮತ್ತು ಜೀರಿಗೆ, ಒಗ್ಗರಣೆಗೆ ಏನು ಬೇಕೋ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದಂಥ ಉದ್ದಿನಬೇಳೆ, ಕಡಲೆಬೇಳೆ ಏನನ್ನು ಸಹ ನಾನು ಸೇರಿಸ್ತಾ ಇಲ್ಲ. ಆಮೇಲೆ ಇದು ಪಲ್ಯಕ್ಕೆ ಪೌಡರನ್ನ ಮಾಡ್ಕೊಂಡಿದ್ದೀವಿ ನಾವು. ಏನಂದರೆ ಕುರ್ಷಣಿ ಕಾಳು, ಶೇಂಗಾ ಬೀಜವನ್ನು ಹುರಿದುಬಿಟ್ಟು ಅದು, ಮತ್ತು ಕುರ್ಷಣಿ ಕಾಳನ್ನು ಹುರಿದು, ಆಮೇಲೆ ಹುರುಗಡ್ಲೆ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿ ಈ ರೀತಿಯಲ್ಲಿ ಪೌಡರ್ನ ಮಾಡಿ ನಾನು ಇರಿಸ್ಕೊಂಡಿರ್ತೀನಿ. ಅದನ್ನು ನಾನು ಯೂಸ್ ಮಾಡ್ತೀನಿ. ಅದನ್ನು ಬೇಕಾದ್ರೆ ಒಂದು ಸರಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು. ಆಮೇಲೆ ನೋಡಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊವನ್ನು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಸ್ವಲ್ಪನೇ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಕಾಯಿ ತುರಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ. ಬೇಕಾದರೆ ನಿಂಬೆ ಹಣ್ಣನ್ನು ಸಹ, ನಿಂಬೆ ಹುಳಿಯನ್ನು ಹಾಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನಿಂಬೆ ಹಣ್ಣನ್ನು ಸೇರಿಸ್ಕೊಂಡ್ರೆ. ಈಗ ನೋಡಿ, ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ನಾನೀಗ ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ರೇ ಅದು ಸಾಸಿವೆ ಫ್ಲೇವರ್ ಟೇಸ್ಟ್ ಚೆನ್ನಾಗಿರೋದು. ಆಮೇಲೆ ನೋಡಿ, ನಾನು ಮನೆಯಲ್ಲೇ ಈ ರೀತಿಯಾದಂಥ ಮಸಾಲ ಪೌಡರ್ನ, ನಾನು ಗರಂ ಮಸಾಲ ಟೈಪ್ ಇರುತ್ತೆ, ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಇದಂತೂ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಒಂದು ರೀತಿ ಫ್ಲೇವರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಡಿಫ್ರೆಂಟೇ ಟೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಒಂದು ಅರ್ಧ ಸ್ಪೂನು, ಒಂದು ಸ್ಪೂನನ್ನು ಯೂಸ್ ಮಾಡಿದರೆ, ಅಂದರೆ ಪಲ್ಯಕ್ಕೆ, ಆಮೇಲೆ ಸಾಂಬಾರಿಗೆ, ಆಮೇಲೆ ಚಿತ್ರಾನ್ನಕ್ಕೂ ಸಹ ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ಯಾವುದಾದ್ರೂ ರೈಸ್ ಬಾತ್ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಈ ಪಲ್ಯಕ್ಕೆ ಒಂದು ಸ್ಪೂನ್ ಹಾಕೋಣ ಅಂತಂದು ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅದು ಅಷ್ಟೇ ಖಾಲಿ ಆಗೋದಕ್ಕೆ ಬಂದಿದೆ. ನಾನು ಅದನ್ನು ಮತ್ತೆ ಮಾಡ್ಕೊಳ್ಳುವಾಗ ವೀಡಿಯೋವನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು. ಈಗ ಎಣ್ಣೆ ಕಾದಿದ್ದಾಗಿದೆ. ಈಗ ನೋಡಿ, ಹಸಿಮೆಣ್ಸಿಕಾಯಿಯನ್ನು ಸೇರಿಸ್ಬಿಟ್ಟು, ಆಮೇಲೆ ಕರಿಬೇವು, ಟೊಮೊಟೊ, ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕನಾಗಿ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡಪ್ಪ ನಮಗೆ ಇಷ್ಟ ಇಲ್ಲ ಅಂದರೆ, ಬೇಕಂದರೆ ಈ ಖಾರದ ಪುಡಿಯನ್ನು ಸಹ ತೊಗೋಬೋದು, ಚೆನ್ನಾಗಿರುತ್ತೆ. ಏನು ಅದರಲ್ಲೇನೇನು ಡಿಫ್ರೆನ್ಸ್ ಏನು ಅನ್ಸೋದಿಲ್ಲ. ಖಾರದ ಪುಡಿ, ನಾವು ಹಸಿಮೆಣ್ಸಿನ್ಕಾಯಿ ಒಬ್ಬೊಬ್ಬರು ತಿನ್ನಲ್ಲ ನೋಡಿ, ಹಾಗಾಗಿಬಿಟ್ಟು ಅದ್ರ ಬದಲಾಗಿ ಖಾರದ ಪುಡಿಯನ್ನು ಸಹ ತೊಗೋಬೋದು. ನಾನು ಸ್ವಲ್ಪ ಬೇಗನೆ ಬೇಯುತ್ತೆ ಇವೆಲ್ಲ ಈರುಳ್ಳಿ, ಟೊಮೊಟೊ ಅಂದ್ಬಿಟ್ಟು ಒಂದು ಸ್ವಲ್ಪನೇ ನಾನು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪಲ್ಯನ 2-3 ಥರದಲ್ಲಿ ಮಾಡ್ಬೋದು. ಅಂದರೆ ಈ ರೀತಿಯಲ್ಲೂ ಸ್ವಲ್ಪ ಗ್ರೇವಿ ಥರ ಒಂದು ಸ್ವಲ್ಪನೂ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಡ್ರೈ ಆಗಿ ಒಣ ಥರ ಇರುತ್ತೆ ನೋಡಿ, ಒಂದು ಸ್ವಲ್ಪ ಡ್ರೈ ಪಲ್ಯ ಥರ, ಆ ಥರನೂ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ. ಅದನ್ನು ಯಾವಾಗಲಾದರೂ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದು ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬೆಂದಿದ್ದಾಗಿದೆ ಇದು. ಸ್ವಲ್ಪನೇ ನಾನು ಅರಿಶಿಣದ ಪೌಡರನ್ನು ಸೇರಿಸ್ಬಿಟ್ಟು ನೋಡಿ, ಈ ಒಂದು ಮಸಾಲ ಪೌಡರ್ನ ನಾನು ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ.
ಬೇಕಾದರೆ ಹೇಳಿ ವಿಡಿಯೋವನ್ನು ಶೇರ್ ಮಾಡ್ತೀನಿ. ನಾನಂತೂ ಇದನ್ನಂತೂ ಯಾವಾಗಲೂ ಮನೆಯಲ್ಲೇ ಎಲ್ಲನೂ ಹುರ್ಕೊಂಡ್ಬಿಟ್ಟು ಮನೆಯಲ್ಲೇ ಮಿಕ್ಸಿ ಮಾಡಿ ಮನೆಯಲ್ಲೇ ಇರಿಸ್ಕೊಳ್ತೀನಿ. ನಾನು ಏನು ಮಿಷನ್ಗೆಲ್ಲ ಕಳಿಸಲ್ಲ, ಮನೆಯಲ್ಲೇ ಮಿಕ್ಸಿ ಮಾಡೋದು ಈ ಒಂದು ಪೌಡರು. ಪಲ್ಯಗಳಿಗಂತೂ ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟೇ ಇರುತ್ತೆ ಅಂತ ಹೇಳ್ಬೋದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಒಂದು ಫ್ಲೇವರ್ ಬರುತ್ತೆ ಆ ಒಂದು ಪೌಡರನ್ನ ಹಾಕಿದಾಗ. ನೋಡಿ ಇದೇನು ಬೇಯಿಸ್ಕೊಂಡಿದ್ದೆ ನೋಡಿ ಕುಕ್ಕರಲ್ಲಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಮತ್ತು ಜವಳಿಕಾಯಿ ಆಮೇಲೆ ಗೋರಿಕಾಯಿ ಅಂತಲೂ ಸಹ ಇದನ್ನ ಕರೀತಾರೇನೋ, ನಮ್ಮ ಕಡೆ ಇದನ್ನು ಜವಳಿಕಾಯಿ ಅಂತ ಕರಿತೀವಿ ನಾವು. ಸೊ ನೋಡಿ ಈಗ ಅದನ್ನ ಸೇರಿಸ್ಕೊಂಡ್ಬಿಟ್ಟು ನಾನೀಗ ಈಗೆಲ್ಲನೂ ಸಹ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟಿಗೆ ತಕ್ಕನಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಆಮೇಲೆ ಈ ಒಂದು ಪಲ್ಯ ಅಂತೂ ರೊಟ್ಟಿ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ಚಪಾತಿಗೆ ಮಾಡ್ತಾಯಿದ್ದೆ, ಹಾಗಾಗಿ ವಿಡಿಯೋ ಶೇರ್ ಮಾಡೋಣ. ಒಬ್ಬಳೇ ಇದ್ದೆ ಅಲ್ವಾ, ಹಾಗಾಗಿ ನಮ್ಮನೂ ಇಲ್ಲ, ಹಾಸ್ಟ್ಲಿಗೆ ಹೋಗ್ಬಿಟ್ಟಿದ್ದಾನೆ, ನಾವೇ ಇಬ್ಬರು ಇರೋದಲ್ವ, ಹಾಗಾಗಿಬಿಟ್ಟು ಸೊ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು, ಅವನಿದ್ರೆ ಸ್ಕೂಲ್ಗೆ ಹೋಗೋದಲ್ವ, ಅರ್ಜೆಂಟ್ ಮಾಡ್ತಾನೆ ಅಂದ್ಬಿಟ್ಟು ನಾನು ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರಲಿಲ್ಲ, ರೆಸಿಪಿ ವೀಡಿಯೋಗಳನ್ನ. ಸೊ ಈಗಿಲ್ಲ, ಅವನು ಹಾಸ್ಟ್ಲಿಗೆ ಹೋಗಿದ್ದಾನಲ್ವ, ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ವೀಡಿಯೋವನ್ನು ಶೇರ್ ಮಾಡಿಕೊಂಡೆ. ಸೊ ಈ ಥರನೂ ಟ್ರೈ ಮಾಡಿ, ತುಂಬ ಮಾಡೋದು ಈಸಿ, ಟೇಸ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಆಮೇಲೆ ನಾನು ಏನು ಪೌಡರ್ನ ಮಾಡ್ಕೊಂಡಿದ್ದೆ ನೋಡಿ, ಕುರ್ಷಣಿ ಕಾಳು, ಶೇಂಗಾ ಬೀಜ, ಕಡಲೆನ ಹುರಿದ್ಬಿಟ್ಟು ಮಾಡ್ಕೊಂಡಿರುವಂಥ ಪೌಡರ್ ಅದು, ಅದನ್ನ ಒಂದು 3 ಸ್ಪೂನ್ 4 ಸ್ಪೂನಷ್ಟು ಸೇರಿಸ್ಬಿಟ್ಟು ಈಗ ನೋಡಿ ಒಂದು ಸ್ವಲ್ಪ ಹುಣಸೆ ರಸವನ್ನು ಹಾಕಿದೆ. ಆಮೇಲೆ ಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟಿಗೆ ತಕ್ಕನಾಗೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು. ಆಮೇಲೆ ನೋಡಿ ಇದನ್ನೆಲ್ಲನೂ ಸ್ವಲ್ಪ ನಿಧಾನವಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವೂ ಸಹ ಯಾವ ರೀತಿ ಮಾಡ್ತೀರಾ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಮಾಡ್ತೀರಾ ಇಲ್ವಾ ಅಂತ ನೋಡಿ. ಆಮೇಲೆ ಇದು ಸಾಂಬಾರು ಪೌಡರು, ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್ ಖಾಲಿಯಾಗಿದೆ. ಇದನ್ನು ನಮ್ಮಮ್ಮ ಊರಿಂದ ಬರುವಾಗ ತೊಗೊಂಡು ಬಂದಿದ್ರು. ನಾನು MTR ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೆ. ಅವರು ಇದು ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಬಂದಾಗ ತೊಗೊಂಡು ಬಂದಿದ್ರು. ಈ ರೀತಿಯಲ್ಲಿ ಒಂದು 5-6 ಪ್ಯಾಕೆಟನ್ನು ತೊಗೊಂಬಂದಿದ್ದಾರೆ, 50 ಗ್ರಾಮ್ನವು. ಸೊ ಇದಂತೂ ತುಂಬ ಚೆನ್ನಾಗಿರುತ್ತೆ, ಇದೊಂದು ರೀತಿ ಡಿಫ್ರೆಂಟಾಗಿರುತ್ತೆ ಫ್ಲೇವರು, ಟೇಸ್ಟು. ಹಾಗೆ ಒಂದು ಸ್ವಲ್ಪ ಖಾರ ಕಡಿಮೆ ಆಯಿತು ಅಂದ್ಬಿಟ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಸಹ ನಾನು ಸೇರಿಸ್ಕೊಂಡೆ. ಆಮೇಲೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡೆ. ನೀವೇನಾದ್ರೂ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್ ಇತ್ತು ಅಂದರೆ ಅದನ್ನು ಸಹ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಲ್ಲಿ ಫೈನಲಾಗಿ ಈ ರೀತಿ ಬಂದಿದೆ. ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಇದನ್ನು ಚೆನ್ನಾಗಿ ಕುದ್ದಷ್ಟು ಪಲ್ಯ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸಿಂಪಲ್ ರೆಸಿಪಿ ಆದ್ರೂ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಒಂದು ಸ್ವಲ್ಪ ನೀವು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸಾಕು, ಇಷ್ಟೇ ಸಾಕು ಅನಿಸುತ್ತೆ. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಇದು ಕಾಳೆಲ್ಲ ಸೇರಿಸಿದ್ದೀವಿ ನೋಡಿ, ಹಾಗಾಗಿಬಿಟ್ಟು ಗಟ್ಟಿಯಾಗುತ್ತೆ. ಬೇಕಂದರೆ ಕಾಳನ್ನು ಸೇರಿಸ್ಕೊಳ್ಳಿ, ಟೇಸ್ಟಿಯಾಗುತ್ತೆ. ಆಮೇಲೆ ಹೆಸ್ರು ಕಾಳು ಹೆಲ್ತಿಗೆ ಒಳ್ಳೇದಲ್ವ, ಹಾಗಾಗಿಬಿಟ್ಟು ನಾನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಬರೀ ಜವಳಿಕಾಯಲ್ಲಿನೂ ಸಹ ಮಾಡ್ಕೋಬಹುದು. ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದು ಇಲ್ಲಿಗೆ ಮುಗೀತು ಅಂತ ಹೇಳ್ಬೋದು. ಇಷ್ಟೇ, ಒಂದು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಸ್ಟವನ್ನು ಆಫ್ ಮಾಡಿದೆ ನಾನು. ಆಫ್ ಮಾಡಿಬಿಡಿ, ಇಷ್ಟೇ, ಮುಗೀತು. ಚೆನ್ನಾಗಿ ಒಂದು ಸ್ವಲ್ಪ ಕುದ್ದ ಮೇಲೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ, ಹಾಗಾಗಿಬಿಟ್ಟು ಆಯಿತು. ಸೊ ನಾನು ಫೈನಲಿ ಆಮೇಲೆ ಇದಾದಮೇಲೆ ನಾನು ಚಪಾತಿಯನ್ನು ಮಾಡಿಕೊಂಡೆ. ನಾನು ಚಪಾತಿ ಆಮೇಲೆ ಪಲ್ಯ, ಆಮೇಲೆ ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂಥ ಮೆಂತ್ಯ ಚಟ್ನಿ ಇತ್ತು. ಅದು ಮೆಂತ್ಯ ಚಟ್ನಿಗೆ ತುಪ್ಪವನ್ನು ಸಹ ಸೇರಿಸ್ಕೋಬೋದು, ಮೊಸರಲ್ಲೂ ಸಹ ಊಟ ಮಾಡ್ತಾರೆ. ಬೆಳಗ್ಗೆ ಟೈಮ್ ಅಲ್ವಾ, ಹಾಗಾಗಿಬಿಟ್ಟು ಮೆಂತ್ಯ ಚಟ್ನಿಗೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮು ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಚಟ್ನಿ ಅಂತೂ ಈ ಬಟ್ಲು ಕಡುಬು ಅದಕ್ಕೆ ನಾವು ಮಾಡ್ತೀವಿ ಯಾವಾಗಲೂ ಅಷ್ಟೇ. ಮೆಂತ್ಯ ಚಟ್ನಿ ನನ್ನ ಮಗುಗಂತೂ ತುಂಬಾ ಇಷ್ಟ, ಅದಿಲ್ದಲೇ ಇರೋದೇ ಇಲ್ಲ ಅಂತ ಹೇಳ್ಬೋದು. ಮೆಂತ್ಯ ಚಟ್ನಿ ಅವನಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಮಾಡ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ. ಒಂದು ಈಸಿಯಾಗಿ ಒಂದು ಟೇಸ್ಟಿಯಾಗಿ ಮಾಡುವಂಥ ಡಿಶ್ಶು, ಆಮೇಲೆ ಟ್ರೆಡಿಷನಲ್ ಒಂದು ಡಿಶ್ ಅಂತ ಹೇಳ್ಬೋದು. ಟೇಸ್ಟಿಯಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಗೆ ಬಂದಿದೆ. ನಾನು ಇನ್ನೊಂದು ಸರಿ ಯಾವಾಗಲಾದರೂ ಒಂದು ಸ್ವಲ್ಪ ಉದುರು ಥರ ಇರೋವಂಥ ಡ್ರೈ ಪಲ್ಯ, ಜವಳಿಕಾಯಿ ಪಲ್ಯ ಮಾಡಿದಾಗ ನಾನು ಖಂಡಿತವಾಗಿ ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.